ಫೇಮಸ್ ಕಿಚನ್‌ಗೆ ಸ್ವಾಗತ. ಇವತ್ತಂತೂ ತುಂಬ ಸೂಪರ್ ಆಗಿರುವಂಥ ರಾಗಿ ಹಪ್ಪಳ ಮಾಡ್ತಾ ಇದ್ದೀನಿ. ಅದರಲ್ಲೂ ರುಚಿವಂತೂ ಅಲ್ಟಿಮೇಟ್ ಆಗಿತ್ತು. ಕೇವಲ ಒಂದು ಬಟ್ಲು ರಾಗಿ ಹಿಟ್ಟನ್ನು ಉಪಯೋಗಿಸಿ 100 ಹಪ್ಪಳನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆಯೇ ಆ ರುಚಿವಂತೂ ನಾವು ಮರೆಯೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮತ್ತೆ ಪ್ರತಿ ಸಲನೂ ಕೂಡ ಈ ಥರ ಹಪ್ಪಳ ಮಾಡ್ತೀರಾ, ಮುಟ್ಟಿದ್ರೆ ಪುಡಿ ಆಗಬೇಕು, ಆ ರೀತಿ ಇರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ಮನೆಯಲ್ಲಿ ಮುದ್ದೆಗೆ ಬಳಸ್ತೀವಲ್ಲ, ಅದೇ ರಾಗಿ ಹಿಟ್ಟು. ನಂತರ ಸಾಬುದಾನನ ತೊಗೊಂಡಿದ್ದೀನಿ. ಅದೇ ಬಟ್ಲಿನಲ್ಲಿ ಕಾಲು ಭಾಗ ಮಾತ್ರ ತೊಗೊಂಡಿದ್ದೀನಿ ಸಾಬುದಾನನ. ಮತ್ತು ಅದನ್ನು ಒಂದು ಪ್ಯಾನಿಗೆ ಹಾಕಿ ಬಿಸಿ ಮಾಡ್ತಾಯಿದ್ದೀನಿ. ನಾವು ಅದನ್ನು ಪುಡಿ ಮಾಡಬೇಕಾಗಿರೋದ್ರಿಂದ ಹಾಗೆಯೇ ಹಾಕಿದರೆ ಚೆನ್ನಾಗಿ ಪುಡಿ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಸಣ್ಣಗೆ ಪುಡಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು 2-3 ನಿಮಿಷ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಪುಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ, ತುಂಬ ಚೆನ್ನಾಗಿ ಪುಡಿಯಾಗಿದೆ. ನಂತರ ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ನಾನು ರುಬ್ಬಿದ್ನಲ್ಲ ಪುಡಿ, ಅದನ್ನು ಕೂಡ ಹಾಕಿದ್ದೀನಿ. ನಂತರ ಅದೇ ಬಟ್ಲಿನಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ. 2 ಬಟ್ಲು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ರಾಗಿ ಹಿಟ್ಟು ಒಂದು ಬಟ್ಲು, ನೀರನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೋಬಾರ್ದು, ಆಗ ಅಳತೆ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಅದೇ ಬಟ್ಲಲ್ಲಿ 2 ಬಟ್ಲು ನೀರು ಮಾತ್ರ ಸೇರಿಸ್ಕೊಳ್ಳಿ. ಈ 2 ಬಟ್ಲು ನೀರನ್ನು ಕೂಡ ನಾವು ಗ್ಯಾಪ್ನದಲ್ಲಿ ಇಟ್ಕೋಬೇಕು, ಮುಂದೆ ಬೇಕಾಗುತ್ತೆ. ನೋಡಿ, ಎಲ್ಲನೂ ಕೂಡ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರಾಗಿ ಹಿಟ್ಟು ಅಷ್ಟು ಸುಲಭವಾಗಿ ಗಂಟಾಗೋದಿಲ್ಲ ತಣ್ಣೀರು ಹಾಕಿದಾಗ. ನೋಡಿ, ತುಂಬ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನಾವು ಇದನ್ನು ನೆನೆಸಿಡಬೇಕು ಅಂತ ಏನಿಲ್ಲ, ನಾವು ಮಿಕ್ಸ್ ಮಾಡಿದ ತಕ್ಷಣ ನಾವು ಡೈರೆಕ್ಟಾಗಿ ಮಾಡ್ಕೋಬೋದು. ನೋಡಿ, ಇವಾಗ ರೆಡಿಯಾಗಿದೆ. ನಂತರ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಮಾಡೋದಕ್ಕೆ. ಹಪ್ಪಳ ಮಾಡಬೇಕಾದ್ರೆ ದಪ್ಪ ತಳ ಇರೋ ಪಾತ್ರೆಯನ್ನು ಉಪಯೋಗಿಸ್ಬೇಕು. ನೀರನ್ನು ನಾನು ಅದೇ ಬಟ್ಲಿನಲ್ಲಿ 10 ಬಟ್ಲು ನೀರನ್ನು ಬಳಸ್ತಾ ಇದ್ದೀನಿ. ಇದನ್ನು ಗ್ಯಾಪ್ನದಲ್ಲಿ ಇಟ್ಕೊಳ್ಳಿ. 1 ಬಟ್ಲು ರಾಗಿ ಹಿಟ್ಟಿಗೆ 10 ಬಟ್ಲು ನೀರನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ರಾಗಿ ಹಿಟ್ಟು ನೆನೆಯೋದಕ್ಕೆ 2 ಬಟ್ಲನ್ನ ಬಳಸಿದ್ದೀನಿ. ಇದಾದ ನಂತರ ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ವಲ್ಪ ಹಪ್ಪಳದ ಖಾರವನ್ನು ಸೇರಿಸಿದ್ದೀನಿ. ನಂತರ ಖಾರಕ್ಕೆ ಒಣಮೆಣಸು ಪುಡಿಯನ್ನು ಸೇರಿಸ್ತಾ ಇದ್ದೀನಿ, 1 ಚಮಚದಷ್ಟು. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಪ್ಪಳವನ್ನು ಮಾಡಬೇಕಾದ್ರೆ ಉಪ್ಪನ್ನು ಸ್ವಲ್ಪ ನಾಲ್ಗೆ ರುಚಿಗೆ ಕಡಿಮೆ ಇದ್ದಂಗೆ ಬಳಸ್ಕೊಳ್ಳಿ. ನೀರು ಸ್ವಲ್ಪ ಬೆಚ್ಚಗಾಗ್ತಾ ಇದೆ ಅಂದಾಗ ನಾವು ಹಿಟ್ಟನ್ನು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಬೆಚ್ಚಗಾದಾಗ ಗಂಟು ಬರೋದಿಲ್ಲ, ಸುಲಭವಾಗಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಸುಮ್ಮನೆ ತಿರುಗಿಸಿದ್ರೆ ಸಾಕು, ಅಷ್ಟೇ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಗಂಟು ಅನ್ನೋದು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬೆಚ್ಚಗಾದಾಗ ನೀವು ಅದು ಹಿಟ್ಟನ್ನು ಸೇರಿಸ್ಕೊಳ್ಳಿ. ಈಗ ಕೈ ಬಿಡ್ದಂಗೆ ಹೈ ಫ್ಲೇಮ್ ಕೊಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ನಮ್ಮ ಕೈಗೆ ತಿರ್ಗಿಸೋದಕ್ಕೆ ಸ್ವಲ್ಪ ಭಾರ ಅನಿಸುತ್ತೆ. ಅಲ್ಲಿವರೆಗೂ ಕೂಡ ನಾವು ಹೈ ಫ್ಲೇಮಲ್ಲಿ ಕೊಟ್ಕೊಂಡು ಚೆನ್ನಾಗಿ ತಿರುಗಿಸಿ, ಕೈ ಬಿಡಬೇಡಿ. ಕೈ ಬಿಟ್ಟು ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಕೆಳಗಡೆ ಎಲ್ಲ ಬೇಯುತ್ತೆ, ಮೇಲ್ಗಡೆ ಭಾಗ ಬೇಯೋದಿಲ್ಲ, ಆ ರೀತಿ ಆಗುತ್ತೆ. ಅದಕ್ಕೋಸ್ಕರ ಕೈ ಬಿಡ್ದಂಗೆ ಜೋರಾಗಿ ತಿರುಗಿಸ್ಕೊತಾ ಹೋಗಿ. ಈ ಥರ ಹಪ್ಪಳನ ನಮ್ಮ ಕಡೆ ಎಲ್ಲ ನೊರೆ ಹಪ್ಪಳ ಅಂತ ಕರಿತೀವಿ. ನಿಮ್ಮ ಕಡೆ ಏನಂತ ಅಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಕಲರ್ ಕೂಡ ಹಾಗೇಗಿತ್ತು, ಇವಾಗ ಹೇಗಿದೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ, ಚೇಂಜ್ ಆಗ್ತಾ ಬರ್ತಾ ಇದೆ. ಇವಾಗ ಮೀಡಿಯಂ ಫ್ಲೇಮ್ ಕೊಟ್ಕೋಬಿಡಿ, ತುಂಬ ಚೆನ್ನಾಗಿ ಬೇಯುತ್ತೆ, ಗಂಟು ಕೂಡ ಆಗೋದಿಲ್ಲ. ಚೆನ್ನಾಗಿ ಕೈ ಆಡಿಸ್ತಾನೆ ಇದ್ದರೆ ನಮಗೆ ಯಾವ ಗಂಟು ಅನ್ನೋದು ಬರೋದಿಲ್ಲ. ನೋಡಿ, ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಎಕ್ಸ್ಪೆಕ್ಟೇ ಮಾಡಲಿಲ್ಲ ನಾನು, ಅಷ್ಟು ಚೆನ್ನಾಗಿ ಬಂದಿತ್ತು. ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೋಬೇಕಿತ್ತು ಅಂತಲೂ ಅನ್ನಿಸ್ತು ಕೂಡ. ಈಗ ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ, 1 ಸ್ಪೂನಿನಷ್ಟು. ಮತ್ತು ಎಳ್ಳು, ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ, ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಜೀರಿಗೆನ ನಾನು ಈಗಲೇ ಹಾಕ್ತಾಯಿದ್ದೀನಿ. ಅದು ರಾಗಿ ಹಿಟ್ಟಲ್ಲಿ ಸ್ವಲ್ಪ ಬೆಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಈಗ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ, ಇಷ್ಟ ಇಲ್ಲ ಅಂದರೆ ಕೊನೆಯಲ್ಲಿ ಕೂಡ ನೀವು ಹಾಕ್ಕೋಬೋದು. ನೋಡಿ, ಇನ್ನೂ ಚೆನ್ನಾಗಿ ಬೇಯಬೇಕು. ಇನ್ನೂ ಚೆನ್ನಾಗಿ ಬೆಂದಷ್ಟು ನಮಗೆ ಹಪ್ಪಳ ಬಿರುಕು ಬಿಡೋದಾಗಲಿ ಆ ರೀತಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನ ಮಿನಿಮಮ್ ಅಂದರೆ ನಾವು 20 ನಿಮಿಷನಾದ್ರು ಬೇಯಿಸ್ಕೋಬೇಕು. 20ರಿಂದ 25 ನಿಮಿಷನಾದ್ರು ಬೇಯಿಸ್ಕೋಬೇಕು ನಾವು, ಆಗ ತುಂಬ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕಲರ್ ಕೂಡ ಕೆಂಪಗೆ ಬರ್ತಾ ಇದೆ. ಇನ್ನೂ ಬೇಯಬೇಕು. ಇನ್ನೂ ಬೆಂದಷ್ಟು ನಮಗೆ ಕಲರ್ ಇನ್ನೂ ಚೆನ್ನಾಗಿ ಕೊಡುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ, ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಸೌಟು ತೆಗೆದು ಒಂದು 10 ನಿಮಿಷ ಹಾಗೇ ಬೇಯಿಸ್ಕೊತೀನಿ. 10 ನಿಮಿಷ ಆದ ನಂತರ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ರೆಡಿಯಾಗಿದೆ ನಮಗೆ ಹಪ್ಪಳ ಹಾಕೋದಕ್ಕೆ. ನಮಗೆ ಈ ಕನ್ಸಿಸ್ಟೆನ್ಸಿಲಿ ರೆಡಿ ಆದರೆ ಸಾಕು. ಹಪ್ಪಳ ಹಾಕೋದಕ್ಕೆ ತುಂಬ ಸುಲಭ ಅನಿಸುತ್ತೆ, ಹಾಗೆ ಯಾವುದೇ ಕಾರಣಕ್ಕೂ ಹಪ್ಪಳ ಅನ್ನೋದು ಒಡೆಯೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬೇಗ ತಣ್ಣಗಾಗೋದಿಲ್ಲ ರಾಗಿ, ಅದಕ್ಕೋಸ್ಕರ ನಾನು
ಒಂದು 2 ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. 2 ಪಾತ್ರೆಗೆ ಹಾಕೊಂಡಷ್ಟು ಬೇಗ ನಮಗೆ ತಣ್ಣಗಾಗುತ್ತೆ. ಅದಕ್ಕೋಸ್ಕರ 2 ಪಾತ್ರೆಗೆ ಹಾಕಿದ್ದೀನಿ. ನಂತರ ಇವಾಗ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆದರೆ ನೀವು ಮತ್ತೆ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಸೇರಿಸಿ ಕೂಡ ಮಿಕ್ಸ್ ಮಾಡ್ಬೋದು. ಇಷ್ಟು ನೀರು ಹಾಕಿದರೆ ಸಾಕು. ಅಂದರೆ ಒಂದೊಂದು ರಾಗಿ ಒಂದೊಂದು ಥರ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಬೇಕು ಅನಿಸಿದ್ರೆ ಒಂದು ಬಟ್ಲು ನೀರಷ್ಟು ಹಾಕಿ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ನೋಡಿ ಇವಾಗ ರೆಡಿಯಾಗಿದೆ. ನಾನು ಪಾಲಿಥೀನ್ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕ್ಕೊತಾ ಇದ್ದೀನಿ. ನೀವು ಪಂಚೆ ಮೇಲೆ ಕೂಡ ನೀವು ಹಾಕ್ಬೋದು. ಜಾಸ್ತಿ ನಾವು ಇದನ್ನು ದೋಸೆ ಹಾಕ್ತೀವಲ್ಲ ಆ ರೀತಿ ಚೆನ್ನಾಗಿ ತೀಡಬಾರ್ದು. ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ಅಷ್ಟೇ. ಜಾಸ್ತಿ ತೆಳ್ಳಗಾದಷ್ಟು ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಮಂದವಾಗಿ ನಾವು ಹರಡಬೇಕಾದ್ರೂ ಅಷ್ಟೇ ಒಂದೇ ಲೆವೆಲಿಗೆ ಇರಬೇಕು. ಏನಾದ್ರು ಒಂದು ಕಡೆ ತೆಳ್ಳಗಾಯಿತು, ಒಂದು ಕಡೆ ದಪ್ಪ ಆಯಿತು ಅಂದರೂ ಕೂಡ ಅದು ಸೀಳು ಬಿಟ್ಕೊಬಿಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಒಂದೇ ಲೆವೆಲಿಗೆ ಹಾಕ್ಕೊಳ್ಳಿ. ನೋಡಿ ಸುಮಾರು ಒಂದು 100 ಹಪ್ಪಳದಷ್ಟು 100 ಹಪ್ಪಳ ಆಗಿದೆ. ಮತ್ತು ಫ್ಯಾನ್ ಕೆಳಗೆ ಒಣಗ್ಸೋಕ್ಕಂತೂ ಹೋಗಲೇಬೇಡಿ, ಯಾಕಂದರೆ 24 ಗಂಟೆ ಫ್ಯಾನ್ ನಾವು ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಲಿದ್ರೂ ಸಾಕು, ಅಲ್ಲೇ ಒಣಗಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಒಣಗುತ್ತೆ. ಬಿಸಿಲಲ್ಲಿ ಒಣಗಿಸೋದ್ರಿಂದ ನಮಗೆ ಬಿರುಕು ಬಿಡೋದಾಗಲಿ ಆ ಥರ ಅನಿಸೋದಿಲ್ಲ. ಹಪ್ಪಳಗಳು ಒಡೆಯೋದಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಬರ್ತವೆ. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಹಪ್ಪಳದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.